ಎಸ್, ಈಗ ಮಂಡ್ಯದಲ್ಲಿ ಮತ್ತೊಂದು ವಿಚಾರ ಬಾರಿ ಸದ್ದು ಮಾಡ್ತಾ ಇದೆ. ಈ ಹಿಂದೆ ಸಹ ಸದ್ದು ಮಾಡಿದಂತಹ ವಿಚಾರ ಈಗ ಒಂದ್ ಸ್ವಲ್ಪ ತಣ್ಣಗಾಗಿತ್ತು, ಈಗ ಮತ್ತೆ ಸದ್ದು ಮಾಡ್ತಾ ಇದೆ. ಆ ವಿಚಾರ ಯಾವುದು? ಬೇಬಿ ಬೆಟ್ಟದ ಕಲ್ಲು ಗಣಿಗಾರಿಕೆ ವಿಚಾರ ಈಗ ಮತ್ತೆ ಸದ್ದು ಮಾಡ್ತಾ ಇದೆ. ಮಂಡ್ಯದಲ್ಲಿ ಟ್ರಯಲ್ ಬ್ಲಾಸ್ಟಿಂಗ್ಗೆ ಸದ್ದಿಲ್ಲದೆ ಸರ್ಕಾರ ತಯಾರಿ ಮಾಡ್ತಾ ಇದೆ. ರೈತರ ವಿರೋಧದ ನಡುವೆಯೂ ಟ್ರಯಲ್ ಬ್ಲಾಸ್ಟಿಂಗ್ಗೆ ಸಿದ್ಧತೆ ಆಗ್ತಾ ಇದೆ. ಕೆಆರ್ಎಸ್ ಡ್ಯಾಂನಿಂದ ಕೇವಲ 5-6 ಕಿಲೋಮೀಟರ್ ದೂರದಲ್ಲಿರುವಂತಹ ಬೇಬಿ ಬೆಟ್ಟ ಡ್ಯಾಂಗೆ ಗಂಡಾಂತರದ ಭೀತಿಯಿಂದ ಗಣಿಗಾರಿಕೆಯನ್ನ ನಿಷೇಧ ಮಾಡಲಾಗಿತ್ತು. ಇಲ್ಲಿ ಕಳೆದ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಗಣಿಗಾರಿಕೆಯನ್ನ ನಿಷೇಧಿಸಿ ಆದೇಶವನ್ನ ಹೊರಡಿಸಲಾಗಿತ್ತು. ಡ್ಯಾಂ ಸುತ್ತಮುತ್ತ 20 ಕಿಲೋಮೀಟರ್ ಗಣಿಗಾರಿಕೆಯನ್ನ ನಿಷೇಧ ಮಾಡಲಾಗಿತ್ತು ಹೈಕೋರ್ಟ್ನಿಂದ. ಈಗ ಸರ್ಕಾರದಿಂದ ಮತ್ತೆ ಟ್ರಯಲ್ ಬ್ಲಾಸ್ಟಿಂಗ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮುಂದಿನ ತಿಂಗಳು ತಜ್ಞರ ತಂಡದಿಂದ ಟ್ರಯಲ್ ಬ್ಲಾಸ್ಟ್ಗೆ ಪ್ಲಾನ್ ಮಾಡಲಾಗಿದೆ. ಟ್ರಯಲ್ ಬ್ಲಾಸ್ಟ್ ವರದಿಯನ್ನ ಆಧರಿಸಿ ಗಣಿಗಾರಿಕೆಗೆ ಅವಕಾಶ ನೀಡುವುದಕ್ಕೆ ಪ್ಲಾನ್ ಆಗಿದೆ. ಟ್ರಯಲ್ ಬ್ಲಾಸ್ಟ್ ಬಗ್ಗೆ ಸ್ವತಃ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಮತ್ತೆ ಸದ್ದು ಮಾಡುತ್ತಾ ಬೇಬಿ ಬೆಟ್ಟದ ಕಲ್ಲು ಗಣಿಗಾರಿಕೆ ಅಂತಹದೊಂದು ಸುಳಿವು ಸಿಗ್ತಾ ಇದೆ. ಯಾಕಂದ್ರೆ ಮಂಡ್ಯದಲ್ಲಿ ಟ್ರಯಲ್ ಬ್ಲಾಸ್ಟಿಂಗ್ಗೆ ಸರ್ಕಾರವೇ ಸದ್ದಿಲ್ಲದೆ ತಯಾರಿ ನಡೆಸ್ತಾ ಇದೆ. ರೈತರ ವಿರೋಧ ಇದೆ. ಈ ಹಿಂದೆ ಸಂಸದೆ ಸುಮಲತಾ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದರ ಬಗ್ಗೆ ಧ್ವನಿ ಎತ್ತಿದ್ರು. ಆಕ್ರೋಶಗಳು ವ್ಯಕ್ತ ಆಗಿತ್ತು ಮಂಡ್ಯದಲ್ಲಿ. ಇಷ್ಟೆಲ್ಲ ಆಗಿ ನಿಂತಿದ್ದಂತಹ ಈ ಬ್ಲಾಸ್ಟಿಂಗ್ ಈಗ ಮತ್ತೆ ಶುರುವಾಗತ್ತಾ? ಕೆಆರ್ಎಸ್ ಡ್ಯಾಂನಿಂದ ಕೇವಲ 5-6 ಕಿಲೋಮೀಟರ್ ದೂರದಲ್ಲಿದೆ ಬೇಬಿ ಬೆಟ್ಟ. ಡ್ಯಾಂಗೆ ಕಂಟಕ ಅಂತಲೇ ಪ್ರಮುಖವಾಗಿ ಇಲ್ಲಿ ಕಲ್ಲು ಗಣಿಗಾರಿಕೆಯನ್ನು ನಿಲ್ಲಿಸಬೇಕು ಅನ್ನುವಂತಹ ಆಗ್ರಹ ಕೇಳಿಬಂದಿತ್ತು. ಡ್ಯಾಂನ ಗಂಡಾಂತರದ ಭೀತಿಯಿಂದ ಗಣಿಗಾರಿಕೆಯನ್ನು ನಿಷೇಧಿಸಲಾಗಿತ್ತು. ಕಳೆದ ಬಿಜೆಪಿ ಸರ್ಕಾರ ಗಣಿಗಾರಿಕೆಯನ್ನು ನಿಷೇಧಿಸಿ ಆದೇಶ ಹೊರಡಿಸಿತ್ತು. ಡ್ಯಾಂ ಸುತ್ತಮುತ್ತ 20 ಕಿಲೋಮೀಟರ್ ಗಣಿಗಾರಿಕೆಯನ್ನು ಹೈಕೋರ್ಟ್ ನಿಷೇಧ ಮಾಡಿದೆ. ಆದರೆ ಈಗ ಮತ್ತೆ ಸರ್ಕಾರ ಟ್ರಯಲ್ ಬ್ಲಾಸ್ಟಿಂಗ್ಗೆ ಗ್ರೀನ್ ಸಿಗ್ನಲ್ ಕೊಡ್ತಾ ಇದೆ. ಸಹಕಾರ ಕೊಡಬೇಕು, ನೀವುಗಳು ಸಹಕಾರ ಕೊಡಬೇಕು. ಯಾಕಂದ್ರೆ ಕೋರ್ಟ್ ಕಂಟೆಂಟ್ ಆದ್ರೆ ಎಲ್ಲರೂ ಕಷ್ಟಕ್ಕೆ ಸಿಗಾಕತ್ತೀವಿ. ದಯವಿಟ್ಟು ಕಾನೂನನ್ನ ಗೌರವಿಸಬೇಕಾಗಿರೋ ನಮ್ಮೆಲ್ಲರ ಜವಾಬ್ದಾರಿ. ಕಾನೂನು ಬಿಟ್ಟು ಬೇರೆ ಮಾಡ್ಬಿಡಿ. ಇನ್ನೊಂದು ತಿಂಗಳು ದಯವಿಟ್ಟು ಅವಕಾಶ ಮಾಡ್ಕೊಡಿ. ಆಮೇಲಿಂದ ಏನಾಯ್ತಿದೆ ಅದ್ರ ಮೇಲೆ ಏನು ಟ್ರಯಲ್ ಬ್ಲಾಸ್ಟ್ ಇಂದ ರಿಪೋರ್ಟ್ ಏನ್ ಬರ್ತಿದೆ ಅದ್ರ ಮೇಲೆ ನೆಕ್ಸ್ಟ್ ಕ್ರಮನ ನಾವು ತಗೊಳ್ಳೋದ. ಅಲ್ಲಿ ತನಕ ದಯವಿಟ್ಟು ಎಲ್ಲಾ ಕಾಲಾವಕಾಶ ಮಾಡ್ಕೊಡಿ. ನೀವುಗಳು ಸಹಕಾರ ಕೊಡಬೇಕು, ನೀವುಗಳು ಸಹಕಾರ ಕೊಡಬೇಕು. ಯಾಕಂದ್ರೆ ಕೋರ್ಟ್ ಕಂಟೆಂಟ್ ಆದ್ರೆ ಎಲ್ಲರೂ ಕಷ್ಟಕ್ಕೆ ಸಿಗಾಕತ್ತೀವಿ. ದಯವಿಟ್ಟು ಕಾನೂನನ್ನ ಗೌರವಿಸಬೇಕಾಗಿರೋ ನಮ್ಮೆಲ್ಲರ ಜವಾಬ್ದಾರಿ. ಕಾನೂನು ಬಿಟ್ಟು ಬೇರೆ ಮಾಡ್ಬಿಡಿ. ಇನ್ನೊಂದು ತಿಂಗಳು ದಯವಿಟ್ಟು ಅವಕಾಶ ಮಾಡ್ಕೊಡಿ. ಆಮೇಲಿಂದ ಏನಾಯ್ತಿದೆ ಅದ್ರ ಮೇಲೆ ಏನು ಟ್ರಯಲ್ ಬ್ಲಾಸ್ಟ್ ಇಂದ ರಿಪೋರ್ಟ್ ಏನ್ ಬರ್ತಿದೆ ಅದ್ರ ಮೇಲೆ ನೆಕ್ಸ್ಟ್ ಕ್ರಮನ ನಾವು ತಗೊಳ್ಳೋದ. ಅಲ್ಲಿ ತನಕ ಎಸ್, ಇದು ದರ್ಶನ್ ಪುಟ್ಟಣ್ಣಯ್ಯ ಅವರು ಹೇಳಿದಂತಹ ಹೇಳಿಕೆ. ಇದನ್ನ ನೋಡ್ತಾ ಹೋದ್ರೆ ಗಣಿ ಮಾಲೀಕರ ಪ್ರಭಾವಕ್ಕೆ ಅದು ರೈತ ಸಂಘದ ಶಾಸಕ ಮಣಿದ್ರ ಹಾಗಿದ್ರೆ ಟ್ರಯಲ್ ಬ್ಲಾಸ್ಟಿಂಗ್ ನ ಪರವಾಗಿ ನಿಂತ್ರ ದರ್ಶನ್ ಪುಟ್ಟಣ್ಣಯ್ಯ. ಟ್ರಯಲ್ ಬ್ಲಾಸ್ಟ್ಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸಪೋರ್ಟ್ ಕೊಡ್ತಾ ಇದ್ದಾರೆ ಹಾಗಿದ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.